ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಇವಾಗ ಏನಂತ ನಿಮ್ಮ ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಬಂದೆ. ಇದೇನು ಫೈನಲ್ ರಿಸಲ್ಟ್ ಅಲ್ಲ, ಬಟ್ 99% ಸೇಮ್ ಕಾಲೇಜ್ ನಿಮಗೆ ಅಲಾಟ್ ಆಗಿರ್ತದೆ. ಏನಕ್ಕಂತಾರೆ ಮುಂಚೆ 14th ಜುಲೈ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು 13th, ಇವತ್ತೇ ರಿಲೀಸ್ ಮಾಡಿದರೆ ನಿಮ್ಮ ಫೈನಲ್ ರಿಸಲ್ಟ್ ಕೂಡ ನಾಳೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫೈನಲ್ ರಿಸಲ್ಟ್ ಕೂಡ ಸೇಮ್ ಇರುತ್ತೆ, ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ನಾನು ಇವಾಗ ಲೈವ್ ಆಗಿ ತೋರಿಸ್ತೀನಿ ನೋಡಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು CT ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಹಾಕ್ಬಿಟ್ಟು ಚೆಕ್ ರಿಸಲ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ರಿಸಲ್ಟ್ ಬಂದುಬಿಡುತ್ತೆ. ಇವಾಗ ಈ ರೀತಿ ಬಂದಮೇಲೆ ನಿಮಗೆ ಇಲ್ಲಿ ರಿಸಲ್ಟ್ ಕೂಡ ನೀವು ನೋಡ್ಕೋಬೋದು. ಇಲ್ಲೇನಿರುತ್ತೆ, ಇದು ಅಪ್ಲೈಡ್ ಕ್ಯಾಟಗರಿ ನಿಮ್ಮ ಮುಂಚೆ ಹೇಗಿತ್ತು ಹಾಗೆ ಇರುತ್ತೆ. 99% ನಿಮ್ಮ ಮಾರ್ಕ್ ರಿಸಲ್ಟ್ ಯಾವುದಿರುತ್ತೆ ಅದೇ ಇರುತ್ತೆ. ನೀವೇನಾದರೂ ಚೇಂಜಸ್ ಮಾಡಿದರೂ ಕೂಡ ನಿಮ್ಮ ಮಾರ್ಕ್ ರಿಸಲ್ಟ್ ಯಾವ್ದು ಸೀಟ್ ಸಿಕ್ಕಿರುತ್ತೆ ಅದೇ ಸಿಕ್ಕಿರುತ್ತೆ. ಇಲ್ಲಿ ಕ್ಯಾಟಗರಿ ಅಲೋಟೆಡ್ ಕೂಡ ಸೇಮ್ ಇರುತ್ತೆ. ನೀವು ಬೇಕಂದರೆ ನಾನು ಮಾರ್ಕ್ ರಿಸಲ್ಟ್ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ, ಈ ಸ್ಟೂಡೆಂಟ್ದು ಯಾವ್ದು ಸಿಕ್ಕಿತ್ತು ಅಂತ. ಮತ್ತು ಆಮೇಲೆ ನಾವು ನಂಬರ್ ಏನಾಗಿದೆ ಚೇಂಜ್ ಮಾಡಿದ್ರು ಅವರು, ಅವಾಗ ಕೂಡ ಮತ್ತೆ ಸೇಮ್ ಕಾಲೇಜಿನ ಸಿಕ್ಕಿದೆ. ನಿಮಗೆ 99% ನಾಳೆ ಅಂತಂದರೆ ಫಸ್ಟ್ ರೌಂಡ್ ಏನು ರಿಸಲ್ಟ್ ಬರುತ್ತೆ ಆವಾಗ ಕೂಡ ಸೇಮ್ ಇರುತ್ತೆ, ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಇಲ್ಲಿ ಮತ್ತೆ ನೋಟ್ ಅಂತ ಇದೆ, ಇದನ್ನು ಕೂಡ ನಿಮ್ಗೆ ಕ್ಲಿಯರಾಗಿ ಹೇಳಿರ್ತೀನಿ. ಸುಮ್ಮನೆ ಏನು ಓದ್ತೀನಿ, ನಾನೇ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿಬಿಟ್ಟು ಇದೇನಂತಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು. ಈ ಸ್ಟೂಡೆಂಟ್ಸ್ಗೆ ಸೇಮ್. ಅವಾಗ 64th ಕ್ಯಾಟಗರಿ STH ಇತ್ತು. ಬ್ರಾಂಚ್ ಕೂಡ ಸೇಮ್ ಇದೆ, ಕಾಲೇಜ್ ಸೇಮ್ ಇದೆ, ಎಲ್ಲನೂ ಸೇಮ್ ಇದೆ. ಇವಾಗ ನೋಡಿದರೂ ಕೂಡ ಸೇಮ್ ಆಗಿದೆ, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಈ ರೀತಿಯೇ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಏನಿದೆ 99% ಸೇಮ್ ಇರುತ್ತೆ. ಪ್ರೊವಿಷನಲ್ ಅಲಾಟ್ಮೆಂಟ್ ಏನಿದೆ ಅದರದ್ದು 99% ಸೇಮ್ ಇರುತ್ತೆ. ಇಲ್ಲಿ ಕಂಡೀಷನ್ ಏನಾಗಿದ್ರೆ, ಇದೇನಾದರೂ ನೀವು ಮಿಸ್ ಮಾಡಿದರೆ ಆಯಿತು, ನಿಮಗೆ ಫೈನಲ್ ಫಸ್ಟ್ ರೌಂಡಲ್ಲಿ ಏನಾಗುತ್ತೆ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ನೋಡ್ಕೊಳ್ಳಿ ಏನೇನಿದೆ ಅಂತ. ನೀವಂತೂ ಓದಲ್ಲ, ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಫಸ್ಟ್ ಪಾಯಿಂಟ್ ಏನಿದೆ, ದಿಸ್ ಈಸ್ ದಿ UGCET 2026 ಫಸ್ಟ್ ರೌಂಡ್ ಪ್ರೊವಿಷನಲ್ ಅಂತ ಇದೆ. ಪ್ರೊವಿಷನಲ್ ಅಂದರೆ ತಾತ್ಕಾಲಿಕ. ನಿಮಗೆ ಸುಮ್ಮನೆ ಇದು ಸಿಗುತ್ತೆ ನೋಡಪ್ಪ ಅಂತ ತಿಳಿಸ್ಕೊಡೋಕ್ಕೆ. ಈ ರಿಸಲ್ಟ್ ಮೇಲೆ ನೀವು ಯಾವುದೇ ರೀತಿಯ ಕಾಲೇಜ್ ಅಡ್ಮಿಷನ್ ಆಗುವಂತಿಲ್ಲ. ಸುಮ್ಮನೆ ನೋಡಬೇಕು, ಮತ್ತು ನಾಳೆ ರಿಸಲ್ಟ್ ಬರುತ್ತೆ ಆವಾಗ ನೋಡ್ಕೊಂಡು ಇರಬೇಕಷ್ಟೇ ನೀವು. ಏನಂತಂದರೆ ಈ ಪ್ರೊವಿಷನಲ್ ರಿಸಲ್ಟ್ದು ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಕಟ್ ಆಫ್ ಚೆಕ್ ಮಾಡ್ಕೊಳ್ಬೇಕು ನೀನು. ಆಮೇಲೆ ನಿಮ್ಮದು ರಿಸಲ್ಟ್ ರ್ಯಾಂಕ್ ಏನಿರುತ್ತೆ 57,000 ಇದೆ. ಬೇರೆ ನಿಮಗಿಂತ ಅಂತಂದರೆ ಇವಾಗ 41ನಲ್ಲಿ ಸ್ಟೂಡೆಂಟ್ಸು CS ಹಾಕಿದ್ರು ಅಂದ್ಕೊಳ್ಳಿ ಇದೇ ಕಾಲೇಜಲ್ಲಿ. ಆವಾಗ 60,000 ಇರೋ ಸ್ಟೂಡೆಂಟ್ಸಿಗೆ ಏನಾದರೂ CS ಸಿಕ್ಕಿದ್ರೆ ಅವರು ಇಮೇಲ್ ಮಾಡಬೇಕಾಗ್ತದೆ. ಇದಕ್ಕೆ ಈ ಇಮೇಲ್ ಏನಿರುತ್ತೆ, ಇಮೇಲ್ IDಗೆ ಇಮೇಲ್ ಮಾಡಿಬಿಟ್ಟು KAಗೆ ಹೇಳಬೇಕಾಗುತ್ತೆ. ಅದು ಯಾವಾಗ ಅಂತಂದರೆ 5 PM ನಾಳೆ ಈವ್ನಿಂಗ್, 14 ನಾಳೆ ಈವ್ನಿಂಗ್ವರೆಗೂ. ಅವಾಗ ಏನಾಗುತ್ತೆ ಅಂತಂದರೆ ಅವ್ರು ಚೆಕ್ ಮಾಡಿಬಿಟ್ಟು, ಇದು ಸಿಸ್ಟಮ್ ಸೆಂಟ್ರಲೈಸ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ ಸಿಸ್ಟಮ್ ಅಲಾಟ್ ಮಾಡಿರೋದು. ಕಂಪಲ್ಸರಿ ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕಟ್ ಆಫ್ ಚೆಕ್ ಮಾಡ್ಕೊಳ್ಳೇಬೇಕು. ಕಟ್ ಆಫ್ ಬಗ್ಗೆ ಕೂಡ ನಾನು ಒಂದು ವೀಡಿಯೋ ಮಾಡಿರ್ತೀನಿ, ಇಲ್ಲ ಲೈವ್ ನಿಮಗೆ ಜಾಯ್ನ್ ಆಗಿರ್ತೀನಿ. ಇನ್ನೊಂದು ಬಂದುಬಿಟ್ಟು ನಿಮ್ಗೇನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಏನು ಇಮೇಲ್ ಮಾಡುವಂತಿಲ್ಲ. ಏನಕ್ಕಂದರೆ ನೀವು ಕಡಿಮೆ ಆಪ್ಷನ್ ಎಂಟ್ರಿ ಹಾಕಿರ್ತೀರ, ನಿಮ್ಮ ರ್ಯಾಂಕ್ಗೆ ಸೆಟ್ ಆಗುವಂಥ ಯಾವುದೇ ರೀತಿಯ ಕಾಲೇಜಸ್ ಇರುವುದಿಲ್ಲ. ಸೊ ಆ ರೀತಿ ಸ್ಟೂಡೆಂಟ್ಸ್ ಏನು ಇಮೇಲ್ ಹಾಕುವಂತಿಲ್ಲ. ಇಮೇಲ್ ಹಾಕಿದ್ರು ಕೂಡ ಅವ್ರು ರೆಸ್ಪಾಂಡ್ ಮಾಡೋದಿಲ್ಲ. ಎಡಿಟಿಂಗ್ ಆಫ್ ದಿ ಆಪ್ಷನ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ದಿ ಸ್ಟೇಜ್. ನೀವು ಯಾವುದೇ ರೀತಿಯ ಆಪ್ಷನ್ಸ್ ಎಂಟ್ರಿನ ಎಡಿಟ್ ಮಾಡೋದು ಆಗೋದಿಲ್ಲ ಇಲ್ಲಿ, ಸರಿನಾ? ಇದು ಬರೀ ಜಸ್ಟ್ ನೀವು ರಿಸಲ್ಟ್ ನೋಡ್ಕೊಳ್ಬೇಕು, ಸುಮ್ಮನೆ ಇರಬೇಕಷ್ಟೇ. ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆಫ್ಟರ್ ದಿ ಕನ್ಫರ್ಮೇಷನ್ ಆಫ್ ವೆರಿಫೈಂಗ್ ದಿ ಅಬ್ಜೆಕ್ಷನ್ಸ್. ಅಂತಂದರೆ ನಿಮ್ಮದೆಲ್ಲ ಅಬ್ಜೆಕ್ಷನ್ಸ್ ಬರುತ್ತಲ್ಲ, ಅಬ್ಜೆಕ್ಷನ್ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ ಏನಾಗುತ್ತೆ ಫಸ್ಟ್ ರೌಂಡ್ದು ರಿಲೀಸ್ ಮಾಡ್ತಾರೆ. ಹಂಗಂದರೆ ಫಸ್ಟ್ ರೌಂಡ್ ಯಾವಾಗ ಬರುತ್ತೆ ಅಂದರೆ 15th ಜುಲೈ ಬರುತ್ತೆ. 14th ಜುಲೈ ಲಾಸ್ಟ್ವರೆಗೂ ಅವರು ಅಬ್ಜೆಕ್ಷನ್ಸ್ನ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ. ಆಪ್ಷನ್ ಎಂಟೆಡ್ ಅಪ್ ಟು 9/7 ಅಂತಂದರೆ 9th ಜುಲೈವರೆಗೂ ಎಲ್ಲ ಆಪ್ಷನ್ಸ್ ಎಂಟ್ರಿ ಮಾಡಿದ್ದಾರೆ, ಅದನ್ನೇ ಫೈನಲೈಸ್ ಮಾಡಿಬಿಟ್ಟು ಪ್ರೊವಿಷನಲ್ ರಿಸಲ್ಟ್ನ ರಿಲೀಸ್ ಮಾಡಿದ್ದಾರೆ. KA shall not be responsible for any actions, consequence and resulting due to non-diligent follow-up of notice. ಇದೇನು ಹೇಳ್ತಾ ಇದ್ದಾರೆ 7th ಅಂತಂದರೆ, ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಕು ಅಂತಂದರೆ ನೀವು KA ವೆಬ್ಸೈಟ್ ಏನಿದೆ ಡೈಲಿ 2 ಸಲ ಚೆಕ್ ಮಾಡಬೇಕಂತ ಹೇಳ್ತಾರೆ. 2 ಸಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಆಯಿತು. ನಾವೇ ಡೈಲಿ ಒಂದು 4 ಸಲ ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿರೋದು, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗಿ ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಅಡ್ಮಿಷನ್ ಆಗೋವರೆಗೂ ನೀವು ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಬೇಕಾದರೆ ಏನು ಮಾಡಬೇಕಂತಾರೆ ಅದನ್ನು ಮಾಡಿ. ಅಡ್ಮಿಷನ್ ಆಗಿ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ತೊಗೊಳ್ಳೋವರೆಗೂ ಕಾಲೇಜ್ ಅಣ್ಣ ಜೊತೆಗೆ ನೀವು ಇರಬೇಕಾಗುತ್ತೆ. ನಿಮ್ಮದು ಸ್ಪೋರ್ಟ್ಸ್ ಅಲಾಟ್ಮೆಂಟ್ ಏನಿದೆ, ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರಿಗೆಲ್ಲ ಸೀಟ್ ಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅವ್ರಿಗೇನಂತಂದರೆ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಸ್ಪೋರ್ಟ್ಸ್ ಅಲಾಟ್ಮೆಂಟ್ ಆ ಕೋಟಾದ ಮೇಲೆ ಸೀಟ್ ಸಿಗುತ್ತೆ. ಅಂತಂದರೆ ನೀವು ಯಾರಾದರೂ ಸ್ಪೋರ್ಟ್ಸ್ ಕೋಟಾ ಅಪ್ಲೈ ಮಾಡಿಬಿಟ್ಟು ಫಸ್ಟ್ ರೌಂಡಲ್ಲೇ ಹೋಗಿ ಅಡ್ಮಿಷನ್ ಆಗಿದ್ರೆ ನೀವು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ತಿದ್ರೆ ಅಂತ ಅರ್ಥ. ಏನಕ್ಕಂದ್ರೆ ನಿಮಗೆ ಇರೋ ಆಪರ್ಚುನಿಟಿನ ಅವರೇ ಹೇಳ್ತಿದ್ದಾರೆ ಸೆಕೆಂಡ್ ರೌಂಡಲ್ಲಿ ಕೊಡ್ತೀನಿ ಅಂತ. ಸೊ ನೀವು ಇವಾಗ ಏನಂತಂದರೆ ಚಾಯ್ಸ್ 2 ಇಲ್ಲ ಚಾಯ್ಸ್ 3 ಹಾಕಿಬಿಟ್ಟು ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಏನಂತಂದರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಒಳ್ಳೆ ಸೀಟ್ ಸಿಗುತ್ತೆ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.